ಇವಾಗ ಭಾವನೆಗಳ ಹಂಚಿಕೊಳ್ಳಲು ಭಾವನಾತ್ಮಕ ಗೀತೆಯೊಂದಿಗೆ ಬರ್ತಾ ಇದ್ದಾರೆ ಶಿವಮೂರ್ತಿ ಸರ್ ಅವರು. ಅವರಿಗೂ ಕೂಡ ವೇದಿಕೆಗೆ ನಾನು ಆಗಮಿಸ್ತಾ ಇದ್ದೀನಿ. ಅವರು ತಮ್ಮ ಅನಿಸಿಕೆಗಳನ್ನ ಭಾವನೆಗಳನ್ನ ವ್ಯಕ್ತಪಡಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಸಹೋದರಿ ಮಿತ್ರರೇ ಹಾಗೂ ಈ ಶಾಲೆಯ ಮುಖೋಪಾಧ್ಯಾಯರೇ, ನನ್ನ ಪ್ರೀತಿಯ ಶಿಷ್ಯಂದಿರೇ ಹಾಗೂ ಊರಿನ ಗ್ರಾಮಸ್ಥರೇ, ನಮ್ಮ ಅನಿಸಿಕೆ ಹೇಳ್ಬೋದು ಅಂದರೆ ಒಂದಿನ ಆದರೂ ಸಾಲದೆ ಅಷ್ಟು ಅನಿಸಿಕೆಗಳು ನಮ್ಮ ಮನಸ್ಸಲ್ಲಿ ಅಡಗಿವೆ. ಅದು ಎಲ್ಲವನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಸಮಯದ ಅಭಾವವೂ ಆಗುತ್ತೆ. ನಾನು ಮೊದಲಿಗೆ ಶಿಬಿರಲ್ಲಿ ಬಂದು ಆರ್ಡರ್ ತಗೊಂಡೋಗಪ್ಪ ಅಂತ ಫೋನ್ ಮಾಡಿದ್ರು. ಹೋದಲ್ಲಿ ಹೋಗಿ ಆರ್ಡರ್ ಕೊಟ್ಟರು, ಅಲ್ಲೇ ಓಪನ್ ಮಾಡಿ ನೋಡಿದೆ. ಕಲಿಕೇರಿ ಮುಂಡರಿಗೆ ಅಂತ ಇತ್ತು. ಮುಂಡರಿಗೆ ತಾಲೂಕು ಅನ್ನೋದು ನಮ್ಮಲ್ಲಿ ಇದ್ದಂತಹ ಅಲ್ಲಿ ಆಡಳಿತ ಮಂಡಳಿರು ಒಬ್ಬರೂ ಸಹ ಇದೆಲ್ಲ ಹೇಳಕ್ಕೆ ತಯಾರಿಲ್ಲ. ನಾನು ಅವ್ರಿಗೆ ಹೋಗಲ್ಲ ಅಂತ ನಾನು ಆರ್ಡರ್ ಮಾಡಿ ತಗೊಂಡು ವಾಪಸ್ ಅಲ್ಲಿದ್ದಂಥ ಆಡಳಿತ ಮಂಡಳಿಗಳು ನಮಗೆ ಬಹಳ ಪರಿಚಯ ಇರೋದು. ಯಾಕಂದ್ರೆ ನಾವು ಸಿರಿಗದವರೇ ಆದ್ದರಿಂದ ನಮಗೆ ಅಲ್ಲಿದ್ದಂತೆಲ್ಲ ಪರಿಚಯ ಇರೋದ್ರಿಂದ ಅವರು ನನಗೆ ಬಯಲು ಅಲ್ಲಗಳು. ನಾವು ನಮ್ಮನೆ ಹೆಣ್ಮಕ್ಳನ್ನು ನಾವು ಕನಕಪುರ ಬೆಂಗಳೂರು ಆ ಕಡೆ ಹೋಗಿದ್ದಾರೆ ಹೆಣ್ಣು ಹುಡುಗಿಯರು, ನೀನು ಗಂಡು ಮಗ, ನೀನು ಹೋಗಲ್ಲ ಅಂತೀಯಲ್ಲ ಅಂತ ಹಾಗೆ ಈಗ ನನಗೆ ಹೀಯಾಳಿಸಿದ್ರು. ಅವಾಗ ಆಯ್ತು ಹೋಗ್ತೀನಿ ಅಂತೇಳಿ ಆರ್ಡರ್ ತಗೊಂಡು ಬಂದೆ. ಅವತ್ತು ನಮ್ಮೂರಲ್ಲೇ ದೀಪಾವಳಿ ಹಬ್ಬ ಬೇರೆ ಆದರೂ ಬಿಟ್ಟು ಬಂದೆ. 8 ಗಂಟೆಗೆ ನಾನು ನಮ್ಮೂರನ್ನ ಬಿಟ್ಟರೆ ಈ ಕಲ್ಕೇರಿ ಮುಟ್ಟಿದ್ದು ಸಾಯಂಕಾಲ 4 ಗಂಟೆ, ಈಗ 4 ಗಂಟೆ ಆಗಿದೆ. ಯಾರು ಕೇಳೋರು ಇವ್ರಿಗೆ ಯಾರು ಕಲ್ಲು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಒಬ್ಬರು ಹೇಳಕ್ಕೆ ತಯಾರಿಲ್ಲ, ಯಾರು ಗೊತ್ತೇ ಇಲ್ಲ. ಅದು ನಾನು ಮಾಡಿದೆ ಹಿರಿಯರೇ ಬಸ್ಸಿಂದ ದಾವಣಗೆರೆ ಬಂದೆ. ಅಲ್ಲೇನೋ ಬಸ್ನಾಗ ಅಂದ್ರು ಟ್ರೈನ್ ಹೋಗುತ್ತೆ, ಟ್ರೈನ್ ಹೋಗ್ರಿ ಅಂದ್ರು. ಟ್ರೈನ್ ಬಂದಾಗ ಅಲ್ಲಿ ಟ್ರೈನ್ ಪಾಸ್ ಆಗ್ಬಿಟ್ಟು ಮತ್ತೆ ಅಲ್ಲಿಂದ ಎಲ್ಲಿ ಎಲಿಮಿ ಬಂದು ಎಲಿಮಿಯಿಂದ ಶಿರಟ್ಟಿಗೆ ಹೋಗಿ ಅಲ್ಲ ಲಕ್ಷ್ಮೇಶ್ವರ ಬಂದೆ. ಲಕ್ಷ್ಮೇಶ್ವರದಿಂದ ಶಿರಟ್ಟಿಗೆ ಹೋಗಿ ಶಿರಟ್ಟಿಂದ ಬೆಳ್ಳಟ್ಟಿ ಬಂದೆ. ಅಲ್ಲಿ ಒಂದೊಂದು ಬಸ್ ಇಲ್ಲ, ಒಂದು ಟ್ರ್ಯಾಕ್ಸ್ ಸಿಕ್ತದು. ಆ ಟ್ರ್ಯಾಕ್ಸ್ ಎಲ್ಲ ಫುಲ್ ಅವಾಗೆಲ್ಲ ಬರೀ ಅವೇ ಗಾಡಿಗಳೆಲ್ಲ ಆಡಾಡ್ತಾ ಇತ್ತು. ಅವ್ರ ಮೇಲೆ ಕೆಳಗೆಲ್ಲ ಹಚ್ಕೊಂಡನೆ ಹಚ್ಕೊಂಡ್ ಬಂದು ಒಂದು 10 ಕಿಲೋಮೀಟರ್ ಬಂದಿರ್ಬೋದನ್ನ 2 ಗಾಡಿಗೆ ಜೇಂಟ್ ಒಂದು ರಾಡ್ ಇರ್ತದ. ಆ ರಾಡ್ ಕಿತ್ಕೊಂಡು ಹೋಗ್ಯಾಬತ್ತದು ಆ ಗಾಡಿಯಿಂದ. ಅದು ನಿಲ್ಲಕ್ಕೆ ಕಂಟ್ರೋಲ್ ಸಿಗ್ತಲ್ಲ ಡ್ರೈವರ್ಗೆ. ಗಾಡಿ ನಿಲ್ತಾನೆ ಇಲ್ಲ, ಅದು ತುಂಬ ದೊಡ್ಡ ಹೋಗಕ್ಕಾಗ ರೋಡ್ ಪಕ್ಕಲ್ಲ. ನಾವೇನು ಪೆಟ್ಟ ಆಗುತ್ತೆ, ನಮ್ಗೇನು ಅನಾಹುತ ಆಗುತ್ತೆ ಅಂತ ನಮ್ಗೆ ಎದುರಿಗೆ ಭಯ. ಒಂದು ಗಂಡಾಂತರವನ್ನ ತಡೋದ್ಮೇಲೆ ಇಲ್ಲಿ ಬಂದೆ ಬಸ್ಸಲ್ಲಿ ಬಂದೆ. ನೋಡ್ತೀನಿ ಏನೋ ಒಂಥರ ವಿಚಿತ್ರ ಊರಿತ್ತು ಅವಾಗ. ಇಷ್ಟೊಂದು ಕ್ಲೀನ್ ಎಲ್ಲ ಇರಲಿಲ್ಲ ಅವಾಗೆಲ್ಲ. ನಮ್ಮಲ್ಲಿ ಶಾಲೆ ಆ ಕಡೆಗೆ ಅಂತ ಯಾರನ್ನ ಕೇಳ್ಕೊಂಡು ಹಿಂಗೆ ಬಂದು ತಂತಿ ಬೇಲಿ ಅವಾಗೆಲ್ಲ ಇಲ್ಲಸೇ ಬಂದೆ. ನಾನು ನಡ್ಕೊಂಡು ಹಿಂಗೆ ಬಂದು ಎಲ್ಲ ಮಕ್ಕಳೆಲ್ಲ ಓದ್ತಾ ಇದ್ರು, ಹೊರಗೆ ಕೂತ್ಕೊಂಡು ಓದ್ತಾ ಇದ್ರು. ಯಾರೋ ಸರ್ ಬಂದು ಮಾಮೂಲಿ ನಮಸ್ಕಾರ ಮಾತಾಡ್ಕೊಂಡು ಮುಂದೆ ನಮಗೆ ಗಾಡಿಗೆ ಸರ್ ಇದ್ರು ಅವಾಗ ಹೆಚ್ಚು ಬಂದು ಎಲ್ಲಿದ್ದ ಬಂದೆ ಏನು ಅಂತ ಎಲ್ಲ ಕೇಳಿದ್ವಿ, ಮಾತಾಡ್ಸಿ ಎಲ್ಲ ನಮ್ಮ ಕೂಡ ಎಲ್ಲ ರಿಪೋರ್ಟಿಂಗ್ ಎಲ್ಲ ಮಾಡ್ಸ್ಕೊಂಡು ಹೋಗ್ತೀಯೋ ಇರ್ತೀಯೋ, ಇಲ್ಲ ಸರ್ ಇರ್ತೀನಿ ಅಂತ. ಅವತ್ತು ನೈಟ್ ಇಲ್ಲೇ ಗೆಸ್ಟ್ ಹೌಸಲ್ಲಿ 5 ಉಳ್ಕೊಂಡೆ. ಬೆಳಗ್ಗೆ ಎದ್ದು ನಮ್ಮಲ್ಲಿ ಅಪ್ಪ ಐತೆ ಹೋಗ್ತೀನಿ ಅಂತ ನಾನು ಹಂಗೆ ಹೋದೆ. ಬರ್ಬೇಕಾದ್ರೆ ನಾನು ತುಂಬ ಕಮ್ಮಿ ರೆಕೆಟ್ ತಗೊಂಡಿದ್ದೆ. ಕೆಲವು ಮನೆಯಲ್ಲಿ ಅನಿಸ್ಲಿಕ್ಕೆ ಯಾರಾದ್ರೂ ಬರ್ತಿರ್ತಾರೆ, ಆದ್ರೆ ನನಗೆ ಹೋಗ್ತು ಊರು ಗೊತ್ತಿಲ್ಲ, ಏನು ಹೊಸಪತ್ತರ ಒಬ್ಬರೇ ಬಂದಿತ್ತು. ಆದ್ರೆ ಈ ಊರು ಬಿಟ್ಟು ಹೋಗ್ಬೇಕಲ್ಲ, ಅದೇ ಕಣ್ಣೀರಕ್ಕೆಲ್ಲ ಹೋಗಿದ್ದು. ಹೋಗ್ಬೇಕಲ್ಲ ಅಷ್ಟು ದುಃಖ ಆಗಿತ್ತು. ಈ ಊರ ಜನ ನನ್ನ ಅಷ್ಟೊಂದು ಬೆಳವಣಿಗೆ ಕೊಟ್ಟು ನನಗಿರ್ತಕ್ಕಂಥ ಲಗೇಜನ್ನೆಲ್ಲ ಅವರೇ ಗಾಡಿ ಮಾಡ್ಕೊಂಡು ಕೆಲವೊಂದು ನನ್ನ ಶಿಷ್ಯರೆಲ್ಲ ಇದ್ದಾರೆ ಊರಲ್ಲಿ. ಅವರು ಎಲ್ಲರ ಹೆಸರು ಹೇಳಲಿಕ್ಕೆ ಆಗಲ್ಲ. ತುಂಬ ಅನುಕೂಲ ಮಾಡಿಕೊಡೋದು. ನಾವು ನಮ್ಮ ಉಳಿಸಿದ ಇರೋವರೆಗೂ ಸಹ ನಾವು ಈ ಊರನ್ನು ಮರಲಿಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ಅಷ್ಟು ಪ್ರೀತಿ ವಿಶ್ವಾಸ
ಶಾಲೆಯಲ್ಲಿ ಗ್ಯಾಸ್ ಖಾಲಿ ಆದರೆ ಹೆಡ್ ಮಾಸ್ಟರ್ ನನಗೆ ಎಸ್ ಗ್ಯಾಸ್ ಇಲ್ಲ ಗ್ಯಾಸ್ ಖಾಲಿ ಬರೀ ಒಂದು ಫೋನ್ ಮಾಡಿ ಸಾಕು ನಾವು ಒಬ್ಬರು ಫೋನ್ ಮಾಡಿ ಸಾಕು ಗ್ಯಾಸ್ ಅವರ ತಂದೆ ತಗೋಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟಂತ ಊರು. ನನ್ನ ಮೊಬೈಲಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಹೋಗಿ ಸರ್ಚ್ ಕೊಟ್ಟು KILK ಅಂತ ಹೊಡೆದ್ರೆ 107 ನಂಬರ್ ಇದಾವೆ ಕಲ್ಕೇರಿ ಫೋನ್ ನಂಬರ್. ನನಗೆ ಈಗ ಅಷ್ಟ ಡೌಟ್ ಬಂತು, ಸುಮ್ಮನೆ ನಾನು ಎಣಿಸ್ತೀನಿ 107. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ನನ್ನಿಂದ ಪ್ರೀತಿಯಿಂದ ಕರೀತಾ ಇದ್ದೆ. ನಾನು ಸುಮಾರು ಮದುವೆಗೆ ಎಲ್ಲ ಬಂದೀನಿ, ಮಧ್ಯೆ ಕೆಲವರು ಖಾಲಿ ಆದಾಗೆಲ್ಲ ಬಂದೀನಿ, ಒಳ್ಳೆದಕ್ಕೂ ಬಂದೀನಿ ಕೆಟ್ಟಕ್ಕೂ ಬಂದೀನಿ, ಜಾತ್ರೆ ಇದ್ದಾಗ ಜಾತ್ರೆಗೆಲ್ಲ ಬಂದಿದ್ದೀನಿ. ಅಷ್ಟೊಂದು ಅಭಿಮಾನ ಪ್ರೀತಿ ವಿಶ್ವಾಸ ಅಷ್ಟೊಂದು ತೋರಿಸಿದ್ದಾರೆ. ಇಂಥ ಊರನ್ನ ನಾವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನನಗಂತೂ ಗೊತ್ತೇ ಇಲ್ಲ. ಅದು ಹೇಳ್ತಾ ಹೋದ್ರಿ ಒಂದು ಸಾಲಲ್ಲ, ಅಷ್ಟೊಂದು ಮಾತುಗಳು ಎಲ್ಲ. ಖುಷಿ ಆಗುತ್ತೆ, ಸಂತೋಷದಲ್ಲಿ ಕಣ್ಣೀರು ಬರುತ್ತೆ. ಇಷ್ಟೊಂದು ಪ್ರೀತಿಯೆಲ್ಲ ಇಟ್ಕೊಳ್ಳಿಲ್ಲ, ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾವು ಇದರ ಜೊತೆಗೆ ಒಂದು ಚಿತ್ರಗೀತೆಯನ್ನು ಅಪೇಕ್ಷೆ ಮೇರೆಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಶುಭಮನ ಚಿತ್ರಗೀತೆ. ಮಿಲನ ಮಿಲನ ಜೀವನದ ಹೊಸಗಾನ, ಮಿಲನ ಶುಭ ಮಿಲನ, ಮಿಲನ ಮಿಲನ ಜೀವನದ ಹೊಸಗಾನ, ಮಿಲನ ಶುಭ ಮಿಲನ. ಇದು ಸಂಗಮ ಮಧುರ ಸಂಗಮ ಅರಳಿದ ಕಂಗಳು, ಮಧುಮಾಸದ ರಸಗೀತೆಯ ಆಡಿ ಬಂದಾಗಿದೆ ನಲೆ. ಇದು ಸಂಗಮ ಮಧುರ ಸಂಗಮ ಅರಳಿದ ಕಂಗಳು, ಮಧುಮಾಸದ ರಸಗೀತೆಯ ಆಡಿ ಬಂದಾಗಿದೆ ನಲೆ. ಮೂರು ವೀಣು ಮಿಡಿದ ಹೃದಯ ಹಿಗ್ಗಿನಲಿದ, ಮೂರು ವೀಣು ಮಿಡಿದ ಹೃದಯ ಹಿಗ್ಗಿನಲಿದ, ಹೊಸ ಹೊಸ ನೋಟ ಖಂಡಿತ ಖಂಡಿತ. ಮಿಲನ ಮಿಲನ ಜೀವನದ ಹೊಸಗಾನ, ಮಿಲನ ಶುಭ ಮಿಲನ. ಅನುರಾಗದ ನುಡಿಯಾಡಲೆ ಮೆಲ್ಲ ಬಾಯಿಂದಲೇ, ಒಲವಿಂದಲಿ ಬಲಿ ಸೇರಲೆ ಬೇಕೆ ಮುತ್ತೊಂದು ಎನಲೆ. ಅನುರಾಗದ ನುಡಿಯಾಡಲೆ ಮೆಲ್ಲ ಬಾಯಿಂದಲೇ, ಒಲವಿಂದಲಿ ಬಲಿ ಸೇರಲೆ ಬೇಕೆ ಮುತ್ತೊಂದು ಎನಲೆ. ಒಲವು ಕುದಿರಲು ಬಯಕೆ ಚುಮ್ಮುತ್ತಿರಲು, ಒಲವು ಕುದಿರಲು ಬಯಕೆ ಚುಮ್ಮುತ್ತಿರಲು, ಉಲ್ಲಾಸ ತುಂಬಿತು ತುಂಬಿತು. ಮಿಲನ ಮಿಲನ ಜೀವನದ ಹೊಸಗಾನ, ಮಿಲನ ಶುಭ ಮಿಲನ, ಮಿಲನ ಮಿಲನ ಜೀವನದ ಹೊಸಗಾನ. ಸಮಯದ ಅಭಾವ ಇರೋದ್ರಿಂದ ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ತುಂಬ ಮಾತಾಡಬೇಕಂತ ಭಾಳ ಆಸೆ ಇತ್ತು. ಎಲ್ಲರಿಗೂ ನಮ್ಮ ಅನಿಸಿಗಳು ನಿಮ್ಮ ಮನ ಮುಟ್ಟುವಂಥ ಒಂದು ಸಮಯಗಳೆಲ್ಲ ಬಂದಂತು ನಮಗೆಲ್ಲ. ಅಷ್ಟೊಂದು ಪ್ರೀತಿ ಇರುವಂಥ ಗಂಡಂತ ಈ ಊರಿನ ಗ್ರಾಮದ ಜನತೆಗೆ, ಗ್ರಾಮದ ಮುಖ್ಯಸ್ಥರು ಎಲ್ಲ ಗ್ರಾಮಸ್ಥರಿಗೆ ನನ್ನ ಉತ್ತರವಾದಂಥ ವಂದನೆ ತಿಳಿಸಿ ಒಂದು ಮಾತುಗಳನ್ನಾಡಿ ಈ ಊರಿನ ಬಾಂಧವ್ಯವನ್ನ ಕೇಳಿಕೊಂಡಂತ ಚಿಮ್ಮುರಿ ಸೌರಿಗೆ ಧನ್ಯವಾದಗಳು.